ರೀಸೆಂಟ್ ಆಗಿ ನಥಿಂಗ್ ಅವರು ತುಂಬಾನೇ ಟ್ವೀಟ್ಸ್ ಗಳನ್ನ ಮಾಡ್ತಿದ್ದಾರೆ, ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಗಳನ್ನ ಕೂಡ ಹಾಕ್ತಿದ್ದಾರೆ. ಓಕೆ, ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ಯಾವ ಮೊಬೈಲ್ ಇರ್ಬೋದು? ನಥಿಂಗ್ ಫೋನ್ 4 ಅಂತೂ ಅಲ್ವೇ ಅಲ್ಲ. ಯಾಕೆ ಅಂತ ಅಂದ್ರೆ ಸಿಇಒನೇ ಹೇಳಿದರೆ ಈ ವರ್ಷ ನಥಿಂಗ್ 4 ಬರಲ್ಲ ಅಂತ. ಸೊ ಇನ್ಯಾವ್ದು ಇರ್ಬೋದು? ಹೌದು, ನಥಿಂಗ್ 4A ಮತ್ತೆ 4A Pro ಅಫಿಷಿಯಲ್ ಆಗಿ ಲಾಂಚ್ ಆಗ್ತಿದೆ. ಸೊ 4A Pro ಏನಿದೆ ಅದೊಂದು ಸ್ವಲ್ಪ ಲೇಟ್ ಆಗಿ ಲಾಂಚ್ ಆಗುತ್ತೆ, ಬಟ್ 4A ಏನಿದೆ ಇದು ಮಾರ್ಚ್ 5th ಲಾಂಚ್ ಆಗ್ತಿದೆ. ಸೊ ಆಪಲ್ ಅವ್ರದ್ದು ಮಾರ್ಚ್ 4th ಒಂದು ಲಾಂಚ್ ಇವೆಂಟ್ ಇದೆ. ನೆಕ್ಸ್ಟ್ ಡೇನೆ ನಥಿಂಗ್ ಅವರು 4A ನ ಲಾಂಚ್ ಮಾಡ್ತಿದ್ದಾರೆ. ಇನ್ನು 4A ಹೇಗಿರುತ್ತೆ? ಸಕ್ಕತ್ತಾಗಿರುತ್ತೆ. ಅದ್ರ ಫ್ಯೂಚರ್ಸ್ ಏನು, ನೋಡೋದಕ್ಕೆ ಹೇಗಿರುತ್ತೆ, ಇದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಲೀಕ್ಸ್ ಗಳು ಎಲ್ಲಾ ಕಡೆ ಬರ್ತಿದೆ. ಬಟ್ ಕೆಲವೊಂದು ಕನ್ಫರ್ಮ್ ಲೀಕ್ಸ್ ಗಳು ಈ ಒಂದು 4A ಬಗ್ಗೆ ಇದೆ. ಇದು ಪಕ್ಕಾ ಒಂದು ಫೋನ್ ಅಲ್ಲಿ ಬಂದೇ ಬರುತ್ತೆ ಅಂತ. ಸೊ ಯಾವ್ದಾವ್ದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪೇಟೆಂಟ್ಸ್ ಅಲ್ಲಿ ಈ ಒಂದು ಇಮೇಜ್ ಏನಿದೆ ಇದು ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿದೆ. ಸೊ ನಥಿಂಗ್ ಫೋನ್ 4A ಮೇ ಬಿ ಈ ರೀತಿನೇ ಇರ್ಬೋದು ಅಂತ ಎಲ್ಲಾ ಕಡೆ ಹೇಳ್ತಿದ್ದಾರೆ. ಇನ್ನು ಇದರ ಒಂದು ಫ್ಯೂಚರ್ಸ್ ನ ನೋಡೋದಾದ್ರೆ, ಮೊಬೈಲ್ ನೋಡೋದಕ್ಕೆ ಡಿಸೈನ್ ವೈಸ್ ಕಂಪ್ಲೀಟ್ಲಿ ಫ್ಲಾಟ್ ಡಿಸ್ಪ್ಲೇ ಇರುತ್ತೆ, ಹಾಗೆ ಬ್ಯಾಕ್ ನಿಮ್ಗೆ ಟ್ರಾನ್ಸ್ಪರೆಂಟ್ ಇದ್ದೇ ಇರುತ್ತೆ, ಯಾಕೆಂದ್ರೆ ಇದು ನಥಿಂಗ್. ಇನ್ನು ಡಿಸ್ಪ್ಲೇ ನೋಡೋದಾದ್ರೆ ಸೈಜ್ ಮೆನ್ಷನ್ ಆಗಿಲ್ಲ, ಬಟ್ 120 ಹರ್ಟ್ಸ್ ನ OLED ಡಿಸ್ಪ್ಲೇ ಪಕ್ಕಾ ನಮ್ಗೆ ಸಿಕ್ಕೇ ಸಿಗುತ್ತೆ. ಇದು 1.5K ರೆಸಲ್ಯೂಷನ್ ಕೂಡ ಹೊಂದಿರುತ್ತೆ. ಇನ್ನು ಸೇಫ್ಟಿ ವೈಸ್ ನೋಡೋದಾದ್ರೆ IP65 ರೇಟಿಂಗ್ ನ ಜೊತೆಗೆ ಈ ಒಂದು ಮೊಬೈಲ್ ನಮ್ಗೆ ಸಿಗ್ತಿದೆ. ಇನ್ನು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7S Gen 4 ನಮ್ಗೆ 4A ಅಲ್ಲಿ ಸಿಗುತ್ತೆ, ಹಾಗೆ ಮೇ ಬಿ ಸ್ನ್ಯಾಪ್ ಡ್ರ್ಯಾಗನ್ Gen 4 ಏನಿದೆ ಇದು 4A Pro ಅಲ್ಲಿ ನಾವು ನೋಡಬಹುದು. ಇನ್ನು 7S Gen 4 ನ ಬಗ್ಗೆ ಹೇಳೋದಾದ್ರೆ ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಅಂತೂ ಸ್ಕೋರ್ ಇದು ಆಲ್ಮೋಸ್ಟ್ 8 lakh ಇಂದ 10 lakh ಅಲ್ಲಿ ಬರುತ್ತೆ. ಒಳ್ಳೆ ಪ್ರೊಸೆಸರ್ ಇದಾಗಿದೆ. ಡೇ ಟು ಡೇ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಸ್ವಲ್ಪ ಗೇಮಿಂಗ್ ಆಗಿರ್ಬೋದು, ಎಲ್ಲಾನು ಆರಾಮಾಗಿ ಈ ಒಂದು ಪ್ರೊಸೆಸರ್ ಮಾಡುತ್ತೆ. ಇನ್ನು ಕಲರ್ ಬಗ್ಗೆ ಹೇಳೋದಾದ್ರೆ 4 ಕಲರ್ಸ್ ಅಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಎಲ್ಲಾ ಕಡೆ ಲೀಕ್ಸ್ ಇದೆ. ಬ್ಲೂ, ಪಿಂಕ್, ಬ್ಲಾಕ್ ಮತ್ತೆ ವೈಟ್. ಸೊ ಈ 4 ಕಲರ್ ಅಲ್ಲಿ ಈ ಒಂದು ಮೊಬೈಲ್ ಬರ್ಬೋದು. ಹಾಗೇನೆ ಯೆಲ್ಲೋ ಕಲರ್ ಅಲ್ಲೂ ಬರುತ್ತೆ ಅಂತ ಕೆಲವೊಂದ್ ಕಡೆ ಲೀಕ್ಸ್ ಇದೆ. ನೋಡೋಣ ಯೆಲ್ಲೋ ಕಲರ್ ಅಲ್ಲಿ ಬರುತ್ತಾ ಇಲ್ವಾ ಅಂತ. ಇನ್ನು ಮೈನ್ ಮಸಾಲಾ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ ನಮ್ಗೆ ಸಿಗುತ್ತೆ. ಸೋನಿ ಸೆನ್ಸರ್ ಯೂಸ್ ಮಾಡಿರ್ತಾರೆ, ಹಾಗೆ OIS ಸಪೋರ್ಟ್ ಕೂಡ ನಾವು ಇದರಲ್ಲಿ ನೋಡಬಹುದು. 50 ಮೆಗಾ ಪಿಕ್ಸೆಲ್ ನ ಒಂದು ಟೆಲಿಫೋಟೋ ಲೆನ್ಸ್ ಕೂಡ ನಾವು ನೋಡಬಹುದು, ಹಾಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೂಡ ನಮ್ಗೆ ಇದರಲ್ಲಿ ಸಿಗುತ್ತೆ. 4A Pro ಏನಿದೆ ಅದರಲ್ಲಿ ಮೇ ಬಿ 3 ಕ್ಯಾಮ್ರಾನು 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೊ ಅಲ್ಟ್ರಾ ವೈಡ್ ಆಂಗಲ್ ಕೂಡ 50 ಮೆಗಾ ಪಿಕ್ಸೆಲ್ ನಾವು ನೋಡಬಹುದು. 4A ಏನಿದೆ ಅದು 8 ಮೆಗಾ ಪಿಕ್ಸೆಲ್ ಅಂತ ಅನ್ಸುತ್ತೆ. ಇನ್ನು ಅಪ್ಗ್ರೇಡ್ ಎಲ್ಲಾಗಿದೆ ಅಂತ ಅಂದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಅಂತ ಹೇಳ್ಬೋದು. 32 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾ ನಾವು ಇದರಲ್ಲಿ ನೋಡಬಹುದು. ಸೊ ಎಲ್ಲಾ ಒಂದು ಕ್ಯಾಮ್ರಾ ಏನಿದೆ ಅದರಲ್ಲಿ ನಾವು 4K 60 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ನ ಮಾಡಬಹುದು. ಇನ್ನು ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ 5080 mAh ಇರುತ್ತೆ ಅಂತ ಎಲ್ಲಾ ಕಡೆ ರೂಮರ್ಸ್ ಇದೆ. ಹಾಗೆ ಈ ಒಂದು ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ 50 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿ ಇರುತ್ತೆ. ಹಾಗೆ ಕಂಪಲ್ಸರಿ ಅಡಾಪ್ಟರ್ ಬಾಕ್ಸ್ ಅಲ್ಲಿ ಇರಲ್ಲ, ಅಡಾಪ್ಟರ್ ನ ಸಪರೇಟ್ ಆಗಿ ನಾವು ತಗೋಬೇಕು. ಇನ್ನು ವೇರಿಯಂಟ್ಸ್ ಗಳು ತುಂಬಾ ಇದೆ. 12GB 256GB ಸಿಕ್ಕೇ ಸಿಗುತ್ತೆ ಅಂತ ಎಲ್ಲಾ ಕಡೆ ಇದೆ. ಹಾಗೆ UFS 3.1 ನ ಒಂದು ಸ್ಟೋರೇಜ್ ನ ಯೂಸ್ ಮಾಡ್ತಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲಾ ಫೀಚರ್ಸ್ ನ ಕೂಡ ನಾವು ಇದರಲ್ಲಿ ನೋಡಬಹುದು. ಸ್ಟಿರಿಯೋ ಸ್ಪೀಕರ್ಸ್ ಇದರಲ್ಲಿ ನಾವು ನೋಡಬಹುದು. ಹಾಗೇನೆ Android 16 ಔಟ್ ಆಫ್ ದಿ ಬಾಕ್ಸ್ ನಮಗೆ ಸಿಗುತ್ತೆ. ಗಿಫ್ಟ್ ಲೈಟ್ ಅಂತೂ ನಥಿಂಗ್ ಅಲ್ಲಿ ಇದ್ದೇ ಇರುತ್ತೆ. ಈ ಸಿಮ್ ಸಪೋರ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಒಂದು ಫಿಸಿಕಲ್ ಸಿಮ್ ಇರುತ್ತೆ, ಹಾಗೆ ಇನ್ನೊಂದು ಈ ಸಿಮ್ ಇರ್ಬೋದು. ಸೊ ಎಲ್ಲಾ ಫೀಚರ್ಸ್ ನ ತಗೊಂಡು 4 ಗಂಟೆಗೆ ಫ್ಲಿಪ್ಕಾರ್ಟ್ ಅಲ್ಲಿ ಮಾರ್ಚ್ 5ನೇ ತಾರೀಕು ಈ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ. ನೋಡೋಣ ಯಾವ ರೀತಿಯಾದಂತಹ ಫೀಚರ್ಸ್ ಗಳು ಇನ್ನ ಅಪ್ಡೇಟ್ ಆಗಿ ನಾವು ನೋಡಬಹುದು ಅಂತ. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದ್ರೆ 30 ಇಂದ 40,000 ಒಳಗಡೆ ಇರುತ್ತೆ. ಮೇ ಬಿ 35 ಅರೌಂಡ್ ಅಲ್ಲೇ ಇರುತ್ತೆ ಅಂತ ಎಲ್ಲಾ ಕಡೆ ಹೇಳ್ತಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಏನಾದ್ರು ಈ ಮೊಬೈಲ್ ಲಾಂಚ್ ಆಯ್ತು ಅಂತ ಅಂದ್ರೆ ಜಸ್ಟಿಫೈ ಮಾಡುತ್ತೆ, ಯಾಕೆಂದ್ರೆ ಒಳ್ಳೆ ಪ್ರೊಸೆಸರ್ ಹಾಗೆ ಕ್ಯಾಮ್ರಾ ನಥಿಂಗ್ OS ನ ನಾವು ನೋಡ್ತಾ ಇದೀವಿ. ಸೊ ಓವರ್ ಆಲ್ ಮೊಬೈಲ್ ಏನಿದೆ ಇದು ಒಂದು ಆಲ್ರೌಂಡರ್ ಫೋನ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ನೀವೇನ್ ಮಾಡ್ತಾ ಇದೀರಾ? ನೀವು ವೆಯ್ಟ್ ಮಾಡ್ತಾ ಇದೀರಾ ನಥಿಂಗ್ ಫೋನ್ 4A ಗೆ ಅಥವಾ 4A Pro ನ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ನಥಿಂಗ್ ಫೋನ್ 4A ನ ಬಗ್ಗೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.